ಜೈ ಜೈ ಶ್ರೀ ರಾಧೆ. ನಮಸ್ತೆ ಎಲ್ರಿಗೂ ಶ್ರೀ ರಾಧೆ ಚಾನಲ್ಗೆ ಸ್ವಾಗತ. ಕುಂಭರಾಶಿಗೆ ಗುರುಬಲ ಇದೆಯಾ ಇಲ್ವಾ ಅಂತ ಸ್ವಲ್ಪ ತಿಳಿಯೋಣ. ಗುರುಬಲ ಇದೆ, ಹಲವು ಕನಸುಗಳ ನನಸಾಗುವುದು ಚೆನ್ನಾಗೇ ಇದೆ. ನಿಮಗೆ ಹೊಸ ನೌಕರಿ ಅಥವಾ ಪ್ರಮೋಷನ್ ಇದೆ. ಹಾಗೆ ನಿಮ್ಮ ಮನೆಯಲ್ಲೇ ಬೇರೊಬ್ಬರಿಗೂ ಪ್ರಮೋಷನ್ ಅಥವಾ ಯಾವುದೋ ವಿಷಯದಲ್ಲಿ ಏಳಿಗೆ ಕಂಡುಬಂದು ಸಂತೋಷ ಪಡುತ್ತೀರಿ. ಸಂತಾನ ಪ್ರಾಪ್ತಿ ಯೋಗ ಕೂಡ ಇದೆ. ಮಗುವಿಗಾಗಿ ನಿರೀಕ್ಷೆ ಇಟ್ಟುಕೊಂಡವರಿಗೆ ಈ ಸಲ ಸಂತೋಷ. ನಿಂತು ಹೋದ ಕಾರ್ಯಗಳೆಲ್ಲ ಆರಂಭವಾಗುವುದು. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆ. ಸುಸ್ತು, ಅನಿದ್ರೆ ಇರುತ್ತೆ. ಸ್ವಲ್ಪ ದಿನಚರಿಯನ್ನು ಬದಲಾಯಿಸಿಕೊಂಡು ನೋಡಿ. ಮತ್ತು ಆಧ್ಯಾತ್ಮ ಅಂತ ಏನೇನೋ ಮಾಡಲು ಹೋಗಬೇಡಿ. ಈಗ ಹೇಗಿದ್ದೀರೋ ಹಾಗೇ ಇರಿ. ಈಗ ಈ ವಿಷಯದಲ್ಲಿ ಹೊಸ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ಸಮಯವಲ್ಲ. ಜೀವನದಲ್ಲಿ ಸಮತೋಲನ ತರಲು ಪ್ರಯತ್ನ ಇರುತ್ತೆ. ಫಾರಿನ್ ಟೂರ್ಗಳು ಶುರುವಾಗುವು. ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಚಾನಲ್ ಶ್ರೀ ರಾಧೆ. ಲೈಕ್ ಕೊಡಲು ಮರೆಯದಿರಿ. ರಾಧೇ ರಾಧೆ. ನಿಮ್ಮ ಮನೆಯಲ್ಲಿ ಕೆಲವು ಸೌಕರ್ಯ ಸೌಲಭ್ಯಗಳು ಹೆಚ್ಚುವು. ಆದರೆ ಮಕ್ಕಳ ವಿಷಯಗಳಲ್ಲಿ ಸಮಸ್ಯೆ ಇರುತ್ತೆ. ದಾಂಪತ್ಯದಲ್ಲೂ ಆಗಾಗ ವಿರಸ ಆಗುತ್ತೆ. ಯಾಕಂದರೆ ಈ ವರ್ಷ ಗುರುಬಲ ಇದ್ದರೂ ಗುರು ಈಗ ಅಸ್ತ ಆಗ್ತಾರೆ ಮತ್ತು ಅತಿಚಾರಿ ಆಗ್ತಾರೆ. ಹಾಗಾಗಿ ಒಂದೇ ರೀತಿಯ ಫಲ ಇಡೀ ವರ್ಷ ಇರೋದಿಲ್ಲ. ಉಳಿದ ಗ್ರಹಗಳ ಗೋಚಾರ ಫಲದ ಎಫೆಕ್ಟ್ ಇರುವುದರಿಂದ ಅಪಘಾತ ಭಯ, ಜನರಲ್ಲಿ ಮನಸ್ತಾಪ, ಅನೇಕ ವಿಧದ ಖರ್ಚು ವೆಚ್ಚಗಳು ಇರುತ್ತವೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಜಾಗರೂಕರಾಗಿದ್ದು ಮನಸ್ಸನ್ನು ಶಾಂತವಾಗಿರಿಸಿ ಒಂದೊಂದೇ ಹೆಜ್ಜೆ ಇಡಬೇಕು. ಇಲ್ಲಾಂದರೆ ಮಾನಸಿಕವಾಗಿಯೂ ಕ್ಲೇಶ ಉಂಟಾಗುತ್ತದೆ. ಸರಕಾರದ ಕಡೆಯಿಂದಲೂ ಯಾವುದೋ ವಿಷಯದಲ್ಲಿ ನಿಮಗೆ ಬೆದರಿಕೆ ಬರುವ ಸಾಧ್ಯತೆ ಇದೆ. ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಅವರವರ ವ್ಯವಹಾರಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ. ಎಲ್ಲದಕ್ಕೂ ಪರಿಹಾರವಾಗಿ ಗಣಪತಿಗೆ ನೈವೇದ್ಯ, ಗರಿಕೆ ಸಮರ್ಪಣೆ, ಹನುಮಾನ್ ಚಾಲೀಸ ಪಠಣೆ ಮಾಡಿ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.